ಕುಡಿಯೋ ಹಾಲಿಗೆ ಡಿಟರ್ಜೆಂಟ್ ಪೌಡರ್ ಹಾಕುವಂತ ದುರುಳರಿಗೆ ಏನ್ ಹೇಳೋದು? ಡಿಟರ್ಜೆಂಟ್ ಪೌಡರ್ ಅನ್ನು ಬಳಸಿ ತಯಾರಿಸಿದಂತ 2.3 ಕೋಟಿ ಲೀಟರ್ ಕೃತಕ ಹಾಲು ಮಾರುಕಟ್ಟೆಗೆ ಸರಬರಾಜಾಗಿದೆ. ಹಾಲು ಕಲಬೆರಕೆ ಪ್ರಕರಣದ ತನಿಖೆ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವಂತ ಈ ಅಂಶ ಬಹಿರಂಗಾಗಿದೆ. ಶುದ್ಧ ಹಾಲಿಗೆ ಕೃತಕ ಹಾಲನ್ನ ಮಿಶ್ರಣ ಮಾಡಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲವೊಂದು ಮಹಾರಾಷ್ಟ್ರದ ಧಾರಾಶಿವ್ ಜಿಲ್ಲೆಯ ಭೂಮ್ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಹಾಲು ಕಲಬೆರಕೆ ಪ್ರಕರಣದ ಕುರಿತು ಪೊಲೀಸ್ ಮತ್ತೆ ಆಹಾರ ಹಾಗೂ ಔಷಧ ಆಡಳಿತ ಇಲಾಖೆ ನಡೆಸಿದಂತಹ ಜಂಟಿ ತನಿಖೆಯಿಂದ ಬೆಳಕಿಗೆ ಬಂದಿರುವಂತಹ ಈ ಪ್ರಕರಣ ಆರೋಪಿಗಳು ಡಿಟರ್ಜೆಂಟ್ ಪೌಡರ್ ಮತ್ತೆ ಪಾಮ್ ಆಯಿಲ್ ಮತ್ತೆ ಅತ್ಯಂತ ಕಳಪೆ ಗುಣಮಟ್ಟದ ರಾಸಾಯನಿಕ ಪುಡಿಯನ್ನ ಬಳಸಿ ಕಲಬೆರಕೆಯನ್ನ ಮಾಡ್ತಾ ಇದ್ರು ಅನ್ನೋದನ್ನ ಗುರುತಿಸಿದೆ ಅಂತ NDTV ವರದಿ ಮಾಡಿದೆ. ಈ ಪ್ರಕರಣದಲ್ಲಿ ಪೊಲೀಸರು 7 ಜನರ ವಿರುದ್ಧ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆದ್ರೆ ಪ್ರಕರಣ ದಾಖಲಾಗಿ 8 ದಿನಗಳ ಕಳೆದರೂ ಕೂಡ ಎಲ್ಲ ಆರೋಪಿಗಳು ಇನ್ನೂ ತಲೆಮರೆಸಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾದಂತಹ ಮಾರಾಟದ ರಿಜಿಸ್ಟರ್ಗಳನ್ನ ವಿಶ್ಲೇಷಿಸಿ ನೋಡಿದಾಗ ಕಳೆದ 6 ತಿಂಗಳಲ್ಲಿ ಕಲಬೆರಕೆಗಾಗಿ ಅಂದಾಜು 2,30,470 ಕಿಲೋಗ್ರಾಂಗಳಷ್ಟು ಅತ್ಯಂತ ಕಳಪೆ ಗುಣಮಟ್ಟದ ಹಾಲಿನ ಪುಡಿಯನ್ನು ಬಳಸಲಾಗಿದೆ. ಇಷ್ಟೊಂದು ಬೃಹತ್ ಪ್ರಮಾಣದ ಹಾಲಿನ ಪುಡಿಯನ್ನು ಬಳಸಿ ಸುಮಾರು 23,04,070 ಲೀಟರ್ ಕೃತಕ ಹಾಲನ್ನು ತಯಾರಿಸಲಾಗಿದ್ದು ಇದರ ಮೌಲ್ಯ 9,21,62,800 ರೂಪಾಯಿಗಳು ಅಂತ ಅಂದಾಜು ಮಾಡಲಾಗಿದೆ. ಆರೋಪಿಗಳು ಪ್ರತಿ 100 ಲೀಟರ್ ಶುದ್ಧ ಹಾಲಿಗೆ 10 ಲೀಟರ್ ಕೃತಕ ಹಾಲನ್ನ ಮಿಶ್ರಣ ಮಾಡ್ತಾ ಇದ್ರು. ಅಂದ್ರೆ ಒಟ್ಟು ಹಾಲಿನಲ್ಲಿ 10% ಕಲಬೆರಕೆ ಪ್ರಮಾಣ ಇರ್ತಾ ಇತ್ತು ಅಂತ ಹೇಳಲಾಗಿದೆ. ಈ 10% ಅನುಪಾತದ ಆಧಾರದಲ್ಲಿ ಭೂಮ್ ಪ್ರದೇಶದ ಹಾಲು ಸಂಗ್ರಹಣಾ ಕೇಂದ್ರಗಳಿಂದ ಮಹಾರಾಷ್ಟ್ರದ ವಿವಿಧ ಭಾಗಗಳಿಗೆ ಒಟ್ಟು 2.3 ಕೋಟಿಗೂ ಹೆಚ್ಚು ಲೀಟರ್ ಕಲಬೆರಕೆ ಹಾಲನ್ನ ಸರಬರಾಜು ಮಾಡಲಾಗಿದೆ ಅಂತ ಅಧಿಕಾರಿಗಳು ಶಂಕಿಸಿದ್ದಾರೆ. ಈ ಕೃತಕ ಹಾಲು ಅಸಲಿ ಹಾಲಿನ ಹಾಗೆ ಕಾಣೋ ಹಾಗೆ ಮಾಡೋದಕ್ಕೆ ಮತ್ತೆ ಅದರಲ್ಲಿ ಅಗತ್ಯ ಇರುವಂತಹ ಕೊಬ್ಬಿನಾಂಶದ ಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಆರೋಪಿಗಳು ಡಿಟರ್ಜೆಂಟ್ ಪೌಡರ್, ಪಾಮ್ ಆಯಿಲ್ ಮತ್ತೆ ಅತ್ಯಂತ ಕಳಪೆ ಗುಣಮಟ್ಟದ ರಾಸಾಯನಿಕ ಪುಡಿಯನ್ನ ಬಳಸ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ. ಈಗ ತಲೆಮರೆಸಿಕೊಂಡಿರುವಂತಹ ಆರೋಪಿಗಳನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದ್ದು ಶಂಕಿತ ಅಡಗುದಾಣಗಳ ಮೇಲೆ ಸರಣಿ ದಾಳಿಗಳನ್ನು ನಡೆಸಲಾಗ್ತಾ ಇದೆ ಅಂತ ವರದಿಯಾಗಿದೆ. ಈ ಬಗ್ಗೆ NDTVಗೆ ಮಾಹಿತಿ ನೀಡಿದಂತಹ ಭೂಮ್ನ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಗಣೇಶ್ ಕಾನ್ಗುಡೆ ದಾಳಿಯ ಸಂದರ್ಭದಲ್ಲಿ ಅಧಿಕಾರಿಗಳು 61 ಚೀಲ ಕಲಬೆರಕೆ ಹಾಲಿನ ಪುಡಿಯನ್ನು ವಶಪಡಿಸಿಕೊಂಡಿದ್ದಾರೆ. ಪ್ರಾಥಮಿಕ ತನಿಖೆಯಿಂದ ಬಾಲಾಸಾಹೇಬ್ ಗೋಡ್ಗೆ ಅನ್ನುವಾತ ಈ ಕಲಬೆರಕೆ ಹಾಲು ತಯಾರಿಸೋದಕ್ಕೆ ಭೂಮ್ ಪ್ರದೇಶದ ಹಲವು ಡೈರಿ ಘಟಕಗಳಿಗೆ ಈ ಕಲಬೆರಕೆ ಹಾಲಿನ ಪುಡಿಯನ್ನು ಸರಬರಾಜು ಮಾಡ್ತಾ ಇದ್ದ ಅನ್ನೋದು ತಿಳಿದು ಬಂದಿದೆ. ಮತ್ತೆ ಈ ದಂಧೆಯಲ್ಲಿ ಹಲವು ಹಾಲು ಸಂಗ್ರಹಣಾ ಕೇಂದ್ರಗಳ ಭಾಗಿಯಾಗಿರೋದು ಕೂಡ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಆದ್ರೆ ಈ ಪುಡಿಯನ್ನ ಬಳಸಿ ತಯಾರಿಸಲಾದಂತಹ ಸಾವಿರಾರು ಲೀಟರ್ ಕಲಬೆರಕೆ ಹಾಲನ್ನ ಖರೀದಿ ಮಾಡಿದವರನ್ನ ಇನ್ನೂ ಗುರುತಿಸಬೇಕಾಗಿದೆ ಮತ್ತೆ ಅರೆಸ್ಟ್ ಮಾಡಬೇಕಾಗಿದೆ. ದನಗಳ ಮೇವು ಮಾರಾಟ ಮಾಡುವಂತಹ ಒಂದು ನೆಪದಲ್ಲಿ ಈ ದಂಧೆಯನ್ನ ನಡೆಸಲಾಗ್ತಾ ಇತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ಭೂಮ್ ತಾಲೂಕು ಪ್ರತಿದಿನ ಲಕ್ಷಾಂತರ ಲೀಟರ್ ಹಾಲನ್ನ ರಫ್ತು ಮಾಡುತ್ತೆ ಮತ್ತೆ ಸುಮಾರು 70ರಿಂದ 80 ಟನ್ ಖೋವಾವನ್ನು ಉತ್ಪಾದಿಸುತ್ತೆ. ಹಾಗಾಗಿ ಈ ಪ್ರಕರಣ ಅತ್ಯಂತ ಮಹತ್ವದಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಟರ್ಜೆಂಟ್ ಮತ್ತೆ ಪಾಮ್ ಆಯಿಲ್ ಅನ್ನು ಒಳಗೊಂಡಿರುವಂತಹ ಇಂತಹ ರಾಸಾಯನಿಕ ಯುಕ್ತ ಹಾಲನ್ನ ನಿರಂತರವಾಗಿ ಸೇವಿಸೋದ್ರಿಂದ ಲಿವರ್, ಕಿಡ್ನಿ ಮತ್ತೆ ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಹಾನಿಗೊಳಗಾಗಬಹುದು ಅಂತ ವೈದ್ಯಕೀಯ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಮಕ್ಕಳು, ಗರ್ಭಿಣಿಯರು ಮತ್ತೆ ವೃದ್ಧರ ಜೀವಕ್ಕೆ ಮಾರಕವಾಗಿ ಪರಿಣಮಿಸಬಹುದು. ಆಹಾರ ಸುರಕ್ಷತೆ ಕಾಯ್ದೆಯಡಿ ಹಾಲಿನಲ್ಲಿ ಇಂತಹ ಜೀವಕ್ಕೆ ಕಂಟಕ ತರುವಂತಹ ಕಲಬೆರಕೆ ಮಾಡುವಂತಹ ಅಪರಾಧ ಎಸಗಿದವರಿಗೆ 10 ಲಕ್ಷ ರೂಪಾಯಿಗಳವರೆಗೆ ದಂಡ ಮತ್ತೆ ಜೀವಾವಧಿ ಜೈಲು ಶಿಕ್ಷೆ ಸೇರಿದ ಹಾಗೆ ಕಠಿಣ ಶಿಕ್ಷೆಗಳನ್ನು ವಿಧಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಇತ್ತೀಚೆಗೆ ಆಹಾರದಲ್ಲಿ ಇಂತಹ ಅಪಾಯಕಾರಿ ಕಲಬೆರಕೆಗಳ ಪ್ರಕರಣಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಪತ್ತೆ ಆಗ್ತಾ ಇದೆ. ಮೊದಲು ಇದು ಬರೀ ಬೀದಿ ಬದಿ ಮಾರಾಟ ಆಗುವಂತ ಆಹಾರ ಪದಾರ್ಥಗಳಲ್ಲಿ ಮಾತ್ರ ಇರುವಂತಹ ಸಮಸ್ಯೆ ಅನ್ನುವಂತ ಒಂದು ಭಾವನೆ ಇತ್ತು. ಆದ್ರೆ ಈಗ ಹಾಗಲ್ಲ. ನೀವು ಸ್ಟಾರ್ ಹೋಟೆಲ್ನಲ್ಲಿ ತಿನ್ನುವ ಮತ್ತೆ ಕುಡಿಯುವ ಆಹಾರ ಅಥವಾ ಪಾನೀಯದಲ್ಲೂ ಕೂಡ ಯಾವುದೋ ಒಂದು ವಿಷಕಾರಿ ಅಂಶ ಕಲಬೆರಕೆ ಆಗಿರಬಹುದು. ಯಾಕಂದ್ರೆ ಇವತ್ತು ಈ ಕಲಬೆರಕೆ ಅನ್ನೋದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ಅಪಾಯಕಾರಿ ರೀತಿಯಲ್ಲಿ ನಡೀತಾ ಇದೆ. ಇದರಿಂದಾಗಿ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳ ಪ್ರಮಾಣ ಕೂಡ ಹೆಚ್ಚಾಗುವಂತಹ ಅಪಾಯ ಇದೆ. ಸರ್ಕಾರ, ಆಹಾರ ಇಲಾಖೆ, ಪಾಲಿಕೆಗಳು ಯಾವತ್ತೊಮ್ಮೆ ಈ ರೀತಿ ದಾಳಿ ಮಾಡ್ತವೆ, ಪತ್ತೆ ಹಚ್ಚುತ್ತವೆ, ಮತ್ತೆ ಸುಮ್ಮನಾಗ್ಬಿಡ್ತವೆ. ಆದ್ರೆ ಆಹಾರ ಪಾನೀಯಗಳಲ್ಲಿ ಕಲಬೆರಕೆ ವಿರುದ್ಧ ಸರ್ಕಾರದಿಂದ ಒಂದು ದೊಡ್ಡ ಅಭಿಯಾನನೇ ನಡಿಬೇಕಾಗಿದೆ. ಪ್ರತಿದಿನ ಆಹಾರ ಪದಾರ್ಥಗಳ ಪರಿಶೀಲನೆ ಆಗುವಂತಹ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕಾಗಿದೆ. ಆಹಾರದಲ್ಲಿ ಕಲಬೆರಕೆ ಮಾಡುವವರು ಅದು ಎಷ್ಟೇ ದೊಡ್ಡವರಾಗಿದ್ರೂ ಕೂಡ ಅವ್ರ ವಿರುದ್ಧ ಮುಲಾಜಿಲ್ದೇನೆ ಅತ್ಯಂತ ಕಠಿಣ ಕಾನೂನು ಕ್ರಮ ಆಗಬೇಕಾಗಿದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.